ವಾಸ್ತವ ಟಿವಿಗೆ ಸ್ವಾಗತ. ನಾನು ಸರ್ದಾರ್. ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯ ಸಾಹೇಬರಿಗೆ ಒಳ ಮೀಸಲಾತಿ ಜಾರಿ ಮಾಡಿದ ಸಿದ್ದರಾಮಯ್ಯ ಸಾಹೇಬರಿಗೆ ಎಚ್ ಆಂಜನೇಯ ಸಾಹೇಬರಿಗೆ ತಿಮ್ಮಾಪುರ ಸಾಹೇಬರಿಗೆ ಎಸ್ ಸಿ ಮಾದೇವಪ್ಪ ಸಾಹೇಬರಿಗೆ ಕೆ ಎಚ್ ಮುನಿಯಪ್ಪ ಸಾಹೇಬರಿಗೆ 40 ವರ್ಷದ ಕನಸನ್ನು ನನಸು ಮಾಡಿದ ಸಿದ್ದರಾಮಯ್ಯ ಸಾಹೇಬರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಎಂಬಿ ಪಾಟೀಲ್ ಸಾಹೇಬರಿಗೆ ಮೊದಲನೇದಾಗಿ ನಡೆದಾಡುವ ದೇವರು ಸಿದ್ದೇಶ್ವರ ಅಪ್ಪಾಜಿಯವ್ರನ್ನ ಸ್ಮರಿಸುತ್ತಾ ಮತ್ತು ಈ ನಮ್ಮ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಕೋರುತ್ತಾ ನನ್ನ ಸಮಾಜದ ಹಿರಿಯರಿಗೂ ಸ್ವಾಗತಿಸುತ್ತಾ ಇವತ್ತಿನ ದಿವಸ ಈ ಒಂದು ಪ್ರೆಸ್ ಮೀಟ್ ಎದಕ್ಕೆ ಕರೆದಪ್ಪ ಅಂದ್ರೆ 2-3 ದಿವಸದಲ್ಲಿ ನಮ್ಮ ಕರ್ನಾಟಕ ಗಣ ಸರ್ಕಾರದ ಸನ್ಮಾನ್ಯ ಶ್ರೀ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜನನಾಯಕರಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಒಂದು ವರದಿಯನ್ನು ಜಾರಿ ಮಾಡಿದ್ದಾರೆ. ಆ ವರದಿ ಯಾವುದಪ್ಪ ಅಂದರೆ 35-40 ವರ್ಷಗಳಿಂದ ನಮ್ಮ ಮಾದಿಗ ಸಮಾಜದವರು ಹೋರಾಟ ಮಾಡುತ್ತಾ ಎಷ್ಟೋ ಜನ ಪ್ರಾಣವನ್ನು ಕಳೆದುಕೊಂಡ್ರು ಈ ಒಂದು ಮೀಸಲಾತಿ ಸಲುವಾಗಿ. ಹಿರಿಯರು ಕಿರಿಯರು ಎಷ್ಟೋ ಜನ ಪ್ರಾಣ ಕಳ್ಕೊಂಡ್ರು ಅದು ನಮಗೆ ದೊರೆತಿದ್ದಿಲ್ಲ. ನಮ್ಮ ಗಣ ಸರ್ಕಾರದ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಏನೋ ಒಂದು ತಮ್ಮ ಯೋಚನೆ ವಿಚಾರಣೆ ಮಾಡಿ ಎಲ್ಲ ಹಿರಿಯರನ್ನು ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಂಡು ನಮ್ಮ ಮಾದಿಗ ಸಮಾಜಕ್ಕೆ 6% ಮೀಸಲಾತಿಯನ್ನು ಒದಗಿಸಿಕೊಟ್ಟು ನಮ್ಮ ಮಾದಿಗ ಸಮಾಜದವರಿಗೆ ಒಂದು ಮುಂದಿನ ಯುವ ಪೀಳಿಗೆಗಳಿಗೆ ಅನುಕೂಲ ಆಗುವ ರೀತಿಯಲ್ಲಿ 6% ಮೀಸಲಾತಿ ನೀಡಿ ಈ ನಮ್ಮ ಮಾದಿಗ ಸಮಾಜ ಕಣ್ಣೀರನ್ನು ಒರೆಸಿದ್ದಾರೆ. ಮಾದಿಗ ಸಮಾಜದ ಕೂಗು ಇವತ್ತು ದಿವಸ ಕಾಂಗ್ರೆಸ್ ಸರ್ಕಾರಕ್ಕೆ ಕಟ್ ಮಾಡಿದರೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಮಾದಿಗ ಸಮಾಜದವರು ಕೂಗು ಕೇಳಿಸಿಕೊಂಡು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಎಲ್ಲ ಹಿರಿಯರನ್ನ ಬಲಗೈ ಸಮಾಜದವರು ಇರ್ಬೋದು ಎಡಗೈ ಸಮಾಜದವರು ಎಲ್ಲ ಒಂದು ಸಚಿವ ಸಂಪುಟದಲ್ಲಿ ಎಲ್ಲ ಹಿರಿಯರನ್ನು ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಮಾದಿಗ ಸಮಾಜಕ್ಕೆ ಒಂದು 6% ಮೀಸಲಾತಿ ಕೊಟ್ಟು ನಮ್ಮ ಮಾದಿಗ ಸಮಾಜದ 35-40 ವರ್ಷದಿಂದ ಕನಸು ಕಾಣತಕ್ಕಂಥ ಒಂದು ಏನಿದು ವರದಿ ಏನಿತ್ತಲ್ಲ ಅದು ಜಾರಿ ಮಾಡಿದ್ದಾರೆ. ಸಿದ್ದರಾಮಯ್ಯ ಸಾಹೇಬರಿಗೆ ನಮ್ಮ ಅಖಂಡ ಕರ್ನಾಟಕ ಮಾದಿಗ ಸಮಾಜ ವತಿಯಿಂದ ವಿಶೇಷವಾಗಿ ಬಬಲೇಶ್ವರ ಮತಕ್ಷೇತ್ರದ ಮಾದಿಗ ಸಮಾಜ ವತಿಯಿಂದ ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಮತ್ತು ಈ ಮೊನ್ನೆ ನಡೆದಂತ ಗಣರಾಜ್ಯ ಆಗಸ್ಟ್ 15 ದಿನ ನಮ್ಮ ಸಮಾಜದ ಹಿರಿಯರು ಮತ್ತು ಎಲ್ಲ ಮುಖಂಡರು ಕೂಡಿಕೊಂಡು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಒಂದು ಮನವಿಯನ್ನು ಕೂಡ ಕೊಟ್ಟಿದ್ರು. ಅದಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು MB ಪಾಟೀಲ್ ಸಾಹೇಬ್ರು ಹೇಳಿದ್ರು, ಇಲ್ಲ ಇದನ್ನ ಈ ಸಲ ನಿಲ್ಸಂಗಿಲ್ಲ, ಏನಾದರೂ ಮಾಡಿ ಸಿದ್ದರಾಮಯ್ಯ ಸಾಹೇಬ್ರನ್ನ ತಿಳಿಸ್ತೀನಿ, ಸಿದ್ದರಾಮಯ್ಯ ಸಾಹೇಬ್ರನ್ನ ವಿಶ್ವಾಸ ತಗೋತೀನಿ, ವಿಶ್ವಾಸ ತಗೊಂಡು ಇದನ್ನ ಏನಾದರೂ ಒಂದು ಸರಿಪಡಿಸಿ ನಿಮ್ಗೆ ಒಂದು ಮೀಸಲಾತಿ ಕೊಡಿಸ್ತೀನಿ ಅಂತ ನಮ್ಮ MB ಪಾಟೀಲ್ ಸಾಹೇಬ್ರು ನಮಗೆ ಮಾತು ಕೊಟ್ಟಿದ್ರು. ಮಾತು ಕೊಟ್ಟಂತೆ ನಮಗೆ ಇದೊಂದು ಮೀಸಲಾತಿ ಕೊಡಿಸ್ಯಾರ. ಇದಕ್ಕೆ
ಆಂಜನೇಯ ಸಾಹೇಬ್ರು ಇರ್ಬೋದು, ತಿಮ್ಮಾಪುರ ಸಾಹೇಬ್ರು ಇರ್ಬೋದು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು MBPL ಸಾಹೇಬ್ರು ಇರ್ಬೋದು, ಮತ್ತು SC ಮಾದೇವಪ್ಪ ಸಾಹೇಬ್ರು ಇರ್ಬೋದು, KH ಮುನಿಯಪ್ಪ ಸಾಹೇಬ್ರು ಇರ್ಬೋದು, ಎಲ್ಲ ನಮ್ಮ ಎಡಗೈ ಮತ್ತು ಬಲಗೈ ಸಮಾಜದ ಹಿರಿಯರು ಎಲ್ಲರೂ ಕೂಡಿಕೊಂಡು ಇದೊಂದು ಏನೋ ಒಂದು ಒಳ್ಳೆಯ ಒಂದು ತಮ್ಮ ಮನಸ್ಸಿನ ಆಲೋಚನೆ ಮಾಡಿ ಇದು ಎಲ್ಲಿ ಒಂದು ತಾರತಮ್ಯ ಆಗಬಾರ್ದು ಅನ್ನೋ ರೀತಿಯಲ್ಲಿ ಮಾಡಿಕೊಂಡು ನಮ್ಮ ಸಮಾಜಕ್ಕೆ 6% ಮೀಸಲಾತಿ ಕೊಟ್ಟಿದ್ದಕ್ಕಾಗಿ ಘನ ಸರ್ಕಾರದ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ನಮ್ಮ ಸಮಾಜ ವತಿಯಿಂದ, ಬಬಲೇಶ್ವರ ಮತಕ್ಷೇತ್ರ ವತಿಯಿಂದ, ಅಖಂಡ ಮಾದಿಗೆ ಕರ್ನಾಟಕ ಮಾದಿಗೆ ಸಮಾಜ ವತಿಯಿಂದ ಅವ್ರಿಗೆ ತುಂಬ ಹೃದಯದ ಧನ್ಯವಾದ ತಿಳಿಸುತ್ತೀನಿ. ಸರ್ ಏನ್ರ ಸ್ವಲ್ಪ ಇದಾಯ್ತು ಈಗ ಒಳ ಮೀಸಲಾತಿ ಕಾಂಗ್ರೆಸ್ ಸರ್ಕಾರದ ಜಾರಿಯಲ್ಲಿ ತಂದೈತಿ. ಕೆಲವರು ಬಿಜೆಪಿದವರು ನಮ್ಮ ಸರ್ಕಾರ ಬಂದೈತಿ, ಈಗ ಕಾಂಗ್ರೆಸ್ ಸರ್ಕಾರ ಅಷ್ಟೇ ಹೇಳಿದ್ರು, ಜಾರಿಗೆ ತರಿಸಿದ್ ನಾವಂತ ಹೇಳ್ಕೊಂಡು ಬಿಜೆಪಿ ಕಾರ್ಯಕ್ರಮ ಅದನ್ನ ಸ್ಟಾರ್ಟ್ ಮಾಡ್ತಾನ್ರಿ. ಈಗ ಸ್ವಲ್ಪ ಮುಂದೆ ಅದನ್ನ ಸ್ವಲ್ಪ ಹೇಳ್ತಾನಲ್ರಿ. ಈಗ ಕಾಂಗ್ರೆಸ್ ಸರ್ಕಾರ ತಂದಿದ್ದು ಜನರಿಗೆ ಅದನ್ನ ಹೇಳಿ. ಇಲ್ಲ ಸರ್, ಈಗ ಹೆಂಗಪ್ಪ ಅಂದ್ರ ಇಲ್ಲ ಕೆಲವೊಬ್ರು ಇದ್ದಾರ, ಅವ್ರು ಮಾಡ್ಯಾರ ಹೆಸರು ಹೇಳಂಗಿಲ್ಲ, ನಾವು ಅವ್ರು ಮಾಡ್ಯಾರು ಇವ್ರು ಮಾಡ್ಯಾರ ಅಂತ ಹೇಳಕತ್ತಾರ. ಯಾರು ಮಾಡಿಲ್ಲ. ಈಗ ಯಾವ್ದೈತಿ ಪ್ರೆಸೆಂಟ್ ನಮ್ಮ ಕಾಂಗ್ರೆಸ್ ಸರ್ಕಾರ ಐತಿ, ನಮ್ಮ ಕಾಂಗ್ರೆಸ್ ಸರ್ಕಾರ ಐತಿ. ಮುಖ್ಯಮಂತ್ರಿ ಯಾರ್ದಾರು ಸಿದ್ದರಾಮಯ್ಯ ಸಾಹೇಬ್ರದಾರ. ಅದಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು MBPL ಸಾಹೇಬ್ರು ಹೇಳಿದ್ರು, ಸಾಕಷ್ಟು ಜನ ಹಿಂದ್ BJP ಸರ್ಕಾರ ಇತ್ತು, ಬೊಮ್ಮಾಯಿ ಸರ್ಕಾರ ಇದ್ರು, ಬೊಮ್ಮಾಯಿ ಸರ್ಕಾರ ಇದ್ದಾಗ ಕೇಂದ್ರ ಶಿಫಾರಸ್ ಮಾಡಿದ್ರು, ಬರೀ ಕೇಂದ್ರ ಶಿಫಾರಸ್ ಮಾಡಿದ್ರು ಅಂತೇಳಿ ಸುಮ್ಮ ಕಣ್ಣಿಗೆ ಬೆನ್ನಿ ವರ್ಷ ಕೆಲಸ ಮಾಡಿದ್ರು. ಅದು ಸಾಧ್ಯವಾಗ್ಲಿಲ್ಲ. ಅವಾಗ ಮಾಡ್ಬೇಕಾಗಿತ್ತು, BJP ಅವ್ರು ಮಾಡ್ಲಿಲ್ಲ. ಅವಾಗ BJP ಸರ್ಕಾರ ಇದ್ದಾಗ ಬೊಮ್ಮಾಯಿ ಸರ್ಕಾರ ಇತ್ತು ಸರ್. ಅವಾಗ ಬೊಮ್ಮಾಯಿ ಸರ್ಕಾರ ಇದ್ದಾಗ ಒಳ ಮೀಸಲಾತಿ ಜಾರಿ ಮಾಡೋ ಇದು ಇತ್ತು, ಅವ್ರಿಗೆ ಮಾಡ್ಬೇಕಾಗಿತ್ತು, ಮಾಡಿಲ್ಲ. ಎಷ್ಟೋ ಮಂದಿ ಹೇಳ್ಕೊತ ಹೋಗ್ತಾರ, ಇಲ್ಲ BJP ಅವ್ರು ಮಾಡ್ಯಾರ, BJP ಅವ್ರು ಮತ್ತೆ ಹೇಳ್ತಾರ. BJP ಅವ್ರು ಮತ್ತೆ ಬೊಮ್ಮಾಯಿ ಸರ್ಕಾರದಾಗ ಮಾಡ್ಬೇಕಾಗಿತ್ತು. ಇವಾಗ ನಮ್ಮ ಕಾಂಗ್ರೆಸ್ ಸರ್ಕಾರ ಐತಿ, ಸಿದ್ದರಾಮಯ್ಯ ಸಾಹೇಬ್ರು ಇದನ್ನು ಅಗದಿ ಒಂದೇನೋ ತಮ್ಮ ಮನಸ್ಸಿನಾಗ ತಿಳ್ಕೊಂಡು ಎಲ್ಲಾ ಎರಡು ಬಲಗೈ ಮತ್ತು ಎಡಗೈ ಸಮಾಜದವ್ರನ್ನ ವಿಶ್ವಾಸ ತೆಗೆದುಕೊಂಡು ಒಳ ಮೀಸಲಾತಿ ಜಾರಿ ಮಾಡ್ಯಾರ. ಅವ್ರಿಗೆ ನಾವು ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಅವ್ರನ್ನ ನಮ್ಗೆ ತಿರ್ಸಾಕ್ ಹೋಗೋದಿಲ್ಲ. ನಮ್ಮ ಮಾದಿಗ ಸಮಾಜ ವತಿಯಿಂದ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಪಾಯಿಂಟ್ ಏನು ತಪ್ಪತ್ತೇನೆ ಸರ್? ಇನ್ನೊಂದು ಏನಪ್ಪಾ ಅಂದ್ರ ನಮ್ಮ ಬಬಲೇಶ್ವರ ಮತಕ್ಷೇತ್ರದ ಮಾದಿಗ ಸಮಾಜ ವತಿಯಿಂದ ಎಷ್ಟು ಖುಷಿ ಆಗೈತಪ್ಪ ಅಂದ್ರ, ಇದು ಯಾಕಪ್ಪ ಅಂದ್ರ ಇದು ಮುಂಚೆ ಒಂದು ಇದು 4 days 5 days ಹಿಂದೆನೆ ಆಗಸ್ಟ್ 15 ಆ ದಿನನೇ ನಮ್ಮ ಸಮಾಜದವರು ಮನವಿ ಕೊಟ್ಟಾರ MBPL ಸಾಹೇಬ್ರಿಗೆ. ಅವಾಗ ನಮ್ಮ ಸಾಹೇಬ್ರು ಇದನ್ನ ಖಂಡಿತ ಬೆಂಗಳೂರು ಹೋದ ತಕ್ಷಣ CM ಅವ್ರ ಜೊತೆ ಮಾತಾಡ್ತೀನಿ, ಇದನ್ನ ಖಂಡಿತ ಜಾರಿ ಮಾಡಕ್ ನಾ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಿರಲ್ಲ, ಅದ್ರ ಮಾಡ್ಸೇ ತೀರ್ಯಾರ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ MBPL ಸಾಹೇಬ್ರದು ಇದಕ್ಕೆ ಪೂರಾ ಎಫೆಕ್ಟ್ ಅವರು ಎಫೆಕ್ಟ್ ಹಾಕ್ಯಾರ. ಅವ್ರಿಗೆ ನಾವು ಕೃತಜ್ಞತೆ ಸಲ್ಲಿಸ್ತೀವಿ. ಇನ್ನು MBPL ಸಾಹೇಬ್ರು ಯಾವಾಗ ಬಿಜಾಪುರಕ್ಕೆ ಬರ್ತಾರ ಅದ್ರ ನಮ್ಮ ಸಮಾಜದವ್ರ ಕಾಯ್ಲಾಕತ್ತೀವಿ. ನಮಗ್ ಬಾಳ ಸಂತೋಷ ಆಗೈತಿ. ನಮ್ಮ ಸಾಹೇಬ್ರಿಗೆ ಬಾಳ ಕೃತಜ್ಞತೆ ಸಲ್ಲಿಸಿದ್ರು. ನಮ್ಮ MBPL ಸಾಹೇಬ್ರು ನಾವು ಮುಡ್ಸಾಕ್ ಆಗೋದಲ್ಲ, ನೀರಾವರಿ ಮಾಡಿದ್ರು ಸರ್ ನಮಗ. ನಾವು ಯಾಕಂದ್ರೆ ನಾವು ಆಕ್ಚುಲಿ ಅದು ನಮ್ಮ ಪೂರ್ವಜರು ಹೇಳ್ಕೊತ ಬಂದಿದ್ರು, ನೀರಾವರಿ ಆಗಿದ್ದಿಲ್ಲ. ತುಬಚಿ ಎತ್ ನೀರಾವರಿ ಇರ್ಬೋದು, ಮುಳವಾಡಿ ಎತ್ ನೀರಾವರಿ ಇರ್ಬೋದು, ಅವು ನನಸಾಗಿದ್ದಿಲ್ಲ. ಅದನ್ನ ನಮ್ಮ ಕನ್ಸ್ಯಾರ ನಮ್ಮ MBPL ಸಾಹೇಬ್ರು. ಮತ್ತೆ ಇದನ್ನೂ ಒಂದು ಮೀಸಲಾತಿದ್ದು ನಮ್ಮ 30 ವರ್ಷ 40 ವರ್ಷದಿಂದ ಕನಸಿತ್ತು. ಇದನ್ನೂ ಒಂದು ನಮ್ಮ MBPL ಸಾಹೇಬ್ರ ಮುಖಾಂತರ ನಮ್ಮ CM ಸಾಹೇಬ್ರು, ಯಾಕಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರನೇ ಇದು ನಮ್ಮ ಕನಸೈತಿ, ಬಹಳ ಅತಿ ನಮಗ್ ಸಂತೋಷ ಆಗೈತಿ. ನಮ್ಮ MBPL ಸಾಹೇಬ್ರು ಬಿಜಾಪುರಕ್ಕೆ ಬರೋದನ್ನೇ ಕಾಯ್ತೀವಿ. ಆ ಖುಷಿಯನ್ನ ನಮ್ಮ ಸಾಹೇಬ್ರ ಜೊತೆ ನಾವು ಹೆಂಗ್ ಹಂಚ್ಕೋಬೇಕಂತ ಹೇಳಿ ಅಷ್ಟು ನಮ್ಗೆ ಖುಷಿ ಐತಿ. ಆ ಬರೋಣಿಕೆಯನ್ನು ಕಾಯ್ತೀವಿ. ಸಾಹೇಬ್ರಿಗೊಂದು ಕೃತಜ್ಞತೆ ಹೇಳ್ತೀನಿ MBPL ಸಾಹೇಬ್ರಿಗೆ. ಇದು ಬಹಳ ನಮಗ ಮೀಸಲಾತಿ ಕೊಟ್ಟದಕ್ಕಾಗಿ ಅವ್ರಿಗೆ ಎಷ್ಟು ಧನ್ಯವಾದಗಳನ್ನು, ಎಷ್ಟು ಅಭಿನಂದನೆ ತಿಳಿಸಿದ್ರು ಇದು ಅವ್ರ ಋಣ ಮುಡ್ಸಕ್ ಆಗುದಿಲ್ಲ ಅಂತೇಳಿ ನಾನು 2 ಮಾತು ಮುಗಿಸ್ತೀನಿ. ಕೆಲವು ಜನ ಹಿಂದೆ ನಮ್ಮ ಪೂರ್ವಜರು ಹೇಳ್ತಿದ್ರು, ನೀರಾವರಿ ಮುಳವಾಡಿ ನೀರಾವರಿ ಇರ್ಬೋದು, ತುರ್ಚಿ ನೀರಾವರಿ ನೀರಾವರಿ ಎಲ್ಲೂ ಆಗುದಿಲ್ಲ, ಕೆರೆ ತುಂಬು ಯೋಜನೆ ಆಗುದಿಲ್ಲ, ಕಾಂಗ್ರೆಸ್ ಸರ್ಕಾರದ ಏನೂ ಆಗುದಿಲ್ಲ, MBPL ಏನೂ ಮಾಡೋದು ಅಂತ ಹೇಳ್ತಿದ್ರು. ಅಂತ ಎಲ್ಲ ಹಿಂದೆ ಮಾತಿರುವಂಥ ವ್ಯಕ್ತಿಗಳ ಬಾಯಿ ಮುಚ್ಚಿಸಿ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ನೀರಾವರಿ ಬಂದರೆ MBPL ಸಾಹೇಬರು ಕೆರೆ ತುಂಬು ಯೋಜನೆ ಮಾಡಿದ್ರು, ಮುಳವಾಡಿ ನೀರಾವರಿ, ತುಬಚಿ ನೀರಾವರಿ ಎಲ್ಲ ನೀರಾವರಿ ಕೆಲಸವನ್ನು ಪೂರಾ ಕಂಪ್ಲೀಟ್ ಮಾಡಿ ನಮ್ಮ ಜನರಿಗೆ ಬಬಲೇಶ್ವರ ಮತಕ್ಷೇತ್ರ ಅಲ್ಲ ಇಡೀ ಅಖಂಡ ಬಿಜಾಪುರ ಜಿಲ್ಲೆಗೆ ನೀರನ್ನು ಕೊಟ್ಟು ಎಲ್ಲ ರೈತರಿಗೆ ಒಂದು ಖುಷಿ ತರುವಂಥ ವಿಷಯ ಮಾಡಿದರು. ಮತ್ತು ಅದೇ ರೀತಿಯಾಗಿ ಇದೇ ಒಂದು ಈ ಒಂದು ಯಾವುದಪ್ಪ ಅಂದ್ರೆ
ಸದಾಶಿವ ಆಯೋಗ ಜಾರಿ ಮಾಡುವುದಿಲ್ಲ, ನಿಮ್ಮ ಕಾಂಗ್ರೆಸ್ ಸರ್ಕಾರ ಇರ್ತಾರೆ ಎಂದು ಅವರು ಹೇಳಿದ್ರು. ಹಿಂದೆ ಬಿಜೆಪಿ ಅವರು ಸರ್ಕಾರ ಮಾಡಿದ್ರು, ಬರೀ ಮೋದಿ ಅವರು ಶಿಫಾರಸು ಮಾಡಿದ್ರು, ಮಾಡ್ತೀವಿ ಅಂತ ಕಣ್ಣಿ ವರ್ಷ ಕೆಲಸ ಮಾಡಿದ್ರು, ಆದ್ರೂ ಆಗಲಿಲ್ಲ. ನೀರಾವರಿ ಆಗಲಿಲ್ಲ ಅಂತ ಹೇಳಿದ್ರು, ನೀರಾವರಿ ಮಾಡಿದ್ರು. ಇವತ್ತು ದಿವಸ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಕರ್ನಾಟಕ ಸರ್ಕಾರ ಇರೋದ್ರಿಂದ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಒಳ ಮೀಸಲಾತಿ ಜಾರಿ ಮಾಡಿದ್ರು. MB ಪಾಟೀಲ್ ಸಾಹೇಬರು ಮತ್ತು H ಆಂಜನೇಯ ಸಾಹೇಬರು, ತಿಮ್ಮಾಪುರ ಸಾಹೇಬರು, SC ಮಾದೇವ್ ಸಾಹೇಬರು ಎಲ್ಲ ಹಿರಿಯರು ಒಗ್ಗಟ್ಟಾಗಿ ಮಾತಾಡಿಕೊಂಡು ಈ ಒಂದು ನಮ್ಮ ಮಾದಿಗರ ಒಳ ಮೀಸಲಾತಿ ಜಾರಿ ಮಾಡಿ ನಮಗ 6% ಒಂದು ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಅವರಿಗೆ ನಾನು ಈ ವೇದಿಕೆ ಮುಖಾಂತರ ತುಂಬ ಧನ್ಯವಾದಗಳನ್ನು ಹೇಳುತ್ತೇನೆ. ಯಥಾ ಪ್ರಕಾರ ಇನ್ನೊಂದು ವಿಷಯ ಏನಪ್ಪಾ ಅಂದ್ರ, ನಮ್ಮ ಹಿರಿಯರು ಸರ್ ಇದಕ್ಕೆ ಸಾಕಷ್ಟು ಹೋರಾಟಗಳು ಮಾಡಿದ್ರು, ಪ್ರಾಣ ತ್ಯಾಗ ಮಾಡಿದ್ರು. ಹಿರಿಯರು ಕಿರಿಯರು ಎಲ್ಲರೂ 30-40 ವರ್ಷದಿಂದ ನಮ್ಮ ಪೂರ್ವಜರು ಈ ಸದಾಶಿವ ಆಯೋಗ ಸಲಾಗಿ ಎಷ್ಟೋ ಮಂದಿ ಪ್ರಾಣ ಕಳೆದುಕೊಂಡ್ರು, ಚಿಕ್ಕ ಮಕ್ಕಳು ಪ್ರಾಣ ಕಳ್ಕೊಂಡ್ರು. ಅಂತ ನಮ್ಮ ಏನು ಹಿಂದೆ ಹೋರಾಟ ಮಾಡ್ಕೊತ ಬಂದಾರಲ್ಲ ಅಂತ ಹಿರಿಯರಿಗೂ ನನ್ನ ಅಭಿನಂದನೆಗಳನ್ನು ತಿಳಿಸುತ್ತೀನಿ. ನಾವು ಬಬಲೇಶ್ವರ ಮತಕ್ಷೇತ್ರದಿಂದ ಮುತ್ತು ಮಾದರ್ ಉರ್ಫ್ ನನ್ನ ಶೇಗುನ್ಶಿ ಅಂತ ಹೋಗ್ತಾರ. ರಾಹುಲ್ ಗಾಂಧಿ ಬ್ರಿಗೇಡ್ ಕಾಂಗ್ರೆಸ್ ಮಾಜಿ ಜಿಲ್ಲಾ ಅಧ್ಯಕ್ಷರು, ಕಾಂಗ್ರೆಸ್ ಮುಖಂಡರು, ಎಲ್ಲ ನಮ್ಮ ಬಬಲೇಶ್ವರ ಮತಕ್ಷೇತ್ರ ಪದಾಧಿಕಾರಿಗಳು.